ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮಧ್ಯೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಬೀದರ್ ನಗರದ ಮಾಮನಕೇರಿ ಸಮೀಪದ ಅಯೋಧ್ಯ ನಗರದಲ್ಲಿ ಶಿವಮಂದಿರ ಉದ್ಘಾಟನೆ, ನೂತನ ಮಂದಿರದ ಕಳಸಾರೋಹಣ, ಕುಂಭ ಕಳಶ ಮೆರವಣಿಗೆ ಹಾಗೂ ಅದ್ದೂರಿಯಾಗಿ ಜರುಗಿದ ಪಾರ್ವತಿ ಪರಮೇಶ್ವರ ಮೂರ್ತಿ ಪ್ರತಿಷ್ಠಾಪನೆ. ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಸರ್ವ ಸದಸ್ಯರು. ಜಿಲ್ಲೆಯಾದ್ಯಂತ ಸಂಭ್ರಮದ ಈದ್ ಮಿಲಾದ್ ಹಬ್ಬ ಆಚರಣೆ. ನಗರದಲ್ಲಿ ಜರುಗಿದ ಯಾತ್ರೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಭಾಗಿ. ಹಸಿರು ಬಣ್ಣದ ಧ್ವಜ ಹಿಡಿದು ಯಾತ್ರೆಯಲ್ಲಿ ಪಾಲ್ಗೊಂಡ ಇಸ್ಲಾಂ ಧರ್ಮೀಯರು. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ವತಿಯಿಂದ ನಗರದಲ್ಲಿ ಜರುಗಿದ ಯುವಕರ ರ್ಯಾಲಿ ಮತ್ತು ಜಾಗೃತಿ ಕಾರ್ಯಕ್ರಮ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂದು ಸಾರುವುದಕ್ಕಾಗಿ ಈ ರ್ಯಾಲಿ ಆಯೋಜನೆ. ನಗರದಲ್ಲಿ ಮೊದಲ ಬಾರಿಗೆ ಕ್ರೈಸ್ತ ಶಕ್ತಿ ಪ್ರದರ್ಶನ ತೋರಿಸಲಾಗಿದೆ. ಐಸಾ ಕೆಂಪೆನೋರ್. ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಜರುಗಿದ ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮ. ಪ್ರೊಫೆಸರ್ ಶಿವಕುಮಾರ್ ನಾಗಮಾರ್ ಅವರ ಹಣದಿ ಕವನ ಸಂಕಲನ ಪರಿಚಯ ಕಾರ್ಯಕ್ರಮಕ್ಕೆ ಸಿದ್ದರಾಮ್ ಶಿಂದೆ ಅವರಿಂದ ಚಾಲನೆ. ಪುಸ್ತಕ ಪರಿಚಯ ಮಾಡಿಕೊಟ್ಟ ಪ್ರೊಫೆಸರ್ ಗವಿಸಿದ್ದಪ್ಪ ಪಾಟೀಲ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದ ಮಾಮನಕೇರಿ ಸಮೀಪದ ಅಂದರೆ ಜ್ಞಾನಸುಧಾ ಶಾಲೆ ಎದುರುಗಡೆ ರಿಂಗ್ ರಸ್ತೆಯಲ್ಲಿ ಅಯೋಧ್ಯ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಿವ ಮಂದಿರವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಉದ್ಘಾಟಿಸಲಾಯಿತು. ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ಜಗನ್ನಾಥ ಮಂದಿರದಿಂದ ಅಯೋಧ್ಯ ನಗರದವರೆಗೆ ಶಿವ ಮಂದಿರವರೆಗೆ ಕುಂಭ ಕಳಶ ಮೆರವಣಿಗೆ ಜರುಗಿತು. ಮಧ್ಯಾಹ್ನ 1 ಗಂಟೆಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಆಂಜನೇಯ ಮೂರ್ತಿ ಸ್ಥಾಪನೆ, ಸುಬ್ರಹ್ಮಣ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನಂದಿ ಸ್ಥಾಪನೆ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ಜರುಗಿದವು ಎಂದು ಸಂತೋಷ್ ಅಪ್ಪಾಜಿ ಮಾಮನಕೇರಿ, ಅನಿಲ್ ಪಾಟೀಲ್ ಮತ್ತು ಶ್ರೀನಿವಾಸ್ ದೇಶಮುಖ್ ಅವರು ತಿಳಿಸಿದರು. ಶಿವ ಮಂದಿರದಲ್ಲಿ ಜರುಗಿದ ಪೂಜಾ, ಅಭಿಷೇಕ ಮತ್ತು ಒಂದು ನವಗ್ರಹ ಪೂಜೆ ನಂತರ ಒಂದು ನವಗ್ರಹ ಪೂಜೆ ನಂತರ ಸುದ್ದಿ ಸಮಯದೊಂದಿಗೆ ಇವರೆಲ್ಲರೂ ಕೂಡ ಮಾತನಾಡಿ ಸಮಗ್ರ ಒಂದು ಶಿವ ಮಂದಿರದ ಉದ್ಘಾಟನೆ ಕುರಿತು ಕಾರ್ಯಕ್ರಮದ ವಿವರವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಮುಖಂಡರು, ಬೆಳಿಗ್ಗೆಯಿಂದಲೇ ನಗರದಲ್ಲಿ ಸಾಕಷ್ಟು ಭಕ್ತಿ ಕಾರ್ಯಕ್ರಮಗಳು ಜರುಗಿದವು. ಮಂದಿರ ನಿರ್ಮಾಣಕ್ಕಾಗಿ ಸುತ್ತಮುತ್ತಲಿನ ಕಾಲೋನಿ ಜನರು ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದಾರೆ. ಭಕ್ತಿ ಭಾವದಿಂದ ಇಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ತಾಯಂದಿರು ಶಿವನ ಮಂತ್ರವನ್ನ ನಿರಂತರವಾಗಿ ಪಠಿಸುತ್ತಾ ಭಕ್ತಿಯಿಂದ ಚಪ್ಪಾಳೆ ತಟ್ಟುತ್ತಾ ಪೂಜೆಗೈದರು. ಮಕ್ಕಳು ಶಿವನ ಆರಾಧನೆಯನ್ನ ಭಕ್ತಿಯಿಂದ ಹಾಡುತ್ತಾ, ನಲಿಯುತ್ತಾ, ಕುಣಿದಾಡುತ್ತಾ ಮಾಡಿದರು. ನಂತರ ಎಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು. ಪ್ರಸಾದವನ್ನು ಸವಿದು ದೇವರ ದರ್ಶನವನ್ನು ಪಡೆದುಕೊಂಡು ಧನ್ಯರಾದರು. ಇದೇ ವೇಳೆ ಪ್ರಮುಖರಾದ ಸಂತೋಷ್ ಅಪ್ಪಾಜಿ ಮಾಮನಕೇರಿ, ಗಣಪತರಾವ್ ಬಿರಾದರ್, ಅನಿಲ್ ಪಾಟೀಲ್, ಪ್ರಸಾದ್ ಸಜ್ಜನ್ ಶೆಟ್ಟಿ, ಆಮೇಲೆ ಪ್ರಶಾಂತ್ ಬಿರಾದರ್, ಹರೀಶ್ ಕೊಂಡ, ಶಶಿಧರ್ ದೇಸಾಯಿ, ಶ್ರೀನಿವಾಸ್ ದೇಶಮುಖ್, ಪ್ರವೀಣ್ ಶೆಟ್ಕಾರ್, ದಿಲೀಪ್ ಮುರ್ಕಿ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಯ ಮುಖಂಡರು, ಯುವಕರು, ಮಕ್ಕಳು, ತಾಯಂದಿರು ಉಪಸ್ಥಿತರಿದ್ದರು. ಓಂ ನಮಃ ಶಿವಾಯ ನಮಃ. ಇಂದು ಬೀದರ್ ನಗರದ ಮಾಮನಕೇರಿ ಬಡಾವಣೆಯ ಹೊಸನಗರವಾದ ಅಯೋಧ್ಯ ನಗರದಲ್ಲಿ ಮಹಾಶಿವನ ಮಹಾಲಿಂಗ ಪ್ರತಿಷ್ಠಾಪನೆ ಒಳ್ಳೆ ಮಂದಿರದೊಂದಿಗೆ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತ ಇಂದು ಬೆಳಗ್ಗೆ ಶ್ರೀ ಜಗನ್ನಾಥ ಮಂದಿರದಿಂದ ಶಿವಲಿಂಗನ ಪೂಜೆ, ಶಿವಲಿಂಗನ ಮೆರವಣಿಗೆ ಹಾಗೂ ನಂದಿ ಮತ್ತು ಹನುಮಾನ ಹಾಗೂ ನಾಗೇಶ್ವರರ ಭವ್ಯ ಮೆರವಣಿಗೆಯನ್ನು ಬೆಳಗ್ಗೆ 9 ಗಂಟೆಗೆ ಅಲ್ಲಿಂದ ಪ್ರಾರಂಭಿಸಿ ಮಹಿಳೆಯರಿಂದ ಕಳಸದೊಂದಿಗೆ ಅವಾಗ ಶಿವ ನೋಡುವಂಥ ಪ್ರಸಂಗ ಬರ್ತದೆ. ಯಾಕಪ್ಪ ಅಂತಂದಾಗ ನೋಡಿ, ನಾ ಪರೀಕ್ಷೆ ಮಾಡ್ಬೇಕಲ್ಲ, ನಿನಗೆ ನೀನು ನನಗೆ ವರದಾನ ಕೊಟ್ಟಿ ನನಗೆ, ಬಟ್ ನಾ ಪರೀಕ್ಷೆ ಮಾಡ್ಬೇಕಲ್ಲ, ನೀ ಸಾಹಿತಿ ಇಲ್ಲ ಅಂತೇಳಿ ನಾನು ನಿನ್ನ ಮೇಲೆ ತಲೆ ಮೇಲೆ ಕೈ ಪರೀಕ್ಷೆ ಮಾಡ್ತಾನೆ ಅಂದಾಗ ಅವನನ್ನು ಸಂಹಾರ ಮಾಡಲು ರುದ್ರ ಅವತಾರ ತಾಳಬೇಕಾಯ್ತು ಶಿವನಿಗೆ. ಹಾಗೆ ಈ ಒಂದು ಯುಗದಲ್ಲಿ ಸದ್ಯ ಈ ಅಂತ ಪರಿಸರದಲ್ಲಿ ಯಾವುದೇ ಅಶಾಂತಿ ಆಗದಂತೆ ಶಿವನ ತಾಂಡವದ ಹೆಸರನ್ನು ಕೇಳಿ ಶಾಂತಿ, ಸಮಾಧಾನ, ನೆಮ್ಮದಿ, ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ ಕೊಡಲೆಂದು ಮಂದಿರವನ್ನು ಉದ್ಘಾಟನೆ ಮಾಡಿದ್ದೇವೆ. ಶ್ರೀನಿವಾಸ್ ಮಂದಿರ ಸದಸ್ಯರು ನಾವೆಲ್ಲರೂ. ಮಾಮನಕೇರಿ ಗ್ರಾಮದಲ್ಲಿ ಶಿವನ ಮೂರ್ತಿ ಸ್ಥಾಪನೆ ಮಾಡಿದೆವು. ಇದು ಸಂಗಮೇಶ್ ವಟ್ಕರ್ ಲೇಔಟ್, ಈ ಲೇಔಟ್ ಹೆಸರು ಅಯೋಧ್ಯ ನಗರ ಅಂತ ಇಟ್ಟಿದ್ದೆವು. ಈ ದೇವ್ರ ಗಡಿ ಸ್ಥಾನ ಕಟ್ಟಿದ್ದು ಸುತ್ತಮುತ್ತಲಿ ಯಾರು 4 ಕಿಲೋಮೀಟರ್ ಶಿವನ ಮಂದಿರ ಇಲ್ಲ. ಇಲ್ಲಿ ಎಲ್ಲರೂ ಬರಬೇಕು, ಶಿವ ಮಂದಿರ ದರ್ಶನ ತಗೋಬೇಕು, ಡೆವಲಪ್ಮೆಂಟ್ ಆಗಬೇಕಂತೇಳಿ ನಾವೆಲ್ಲರೂ ಪ್ರಯತ್ನಪಟ್ಟು ಕಾಲನಿದವರು ಎಲ್ಲರೂ ಕುಂತು ಪ್ರಯತ್ನಪಟ್ಟು ಶಿವ ಮಂದಿರ ಸ್ಥಾಪನೆ ಮಾಡಿದೆವು. ಸಂತೋಷ್ ಕುಮಾರ್ ಅಪ್ಪಾಜಿ.
ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ನಗರದಲ್ಲಿ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಲಾಯಿತು. ನಗರದಲ್ಲಿ ಜರುಗಿದ ಯಾತ್ರೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಪಾಲ್ಗೊಂಡು ಹೆಜ್ಜೆ ಹಾಕಿದ್ರು. ಈ ಹಬ್ಬವನ್ನು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಆಚರಿಸುವ ಮೂಲಕ ಇಸ್ಲಾಂ ಧರ್ಮೀಯರು ಹೊಸ ಬಟ್ಟೆಗಳನ್ನು ಧರಿಸಿ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸುತ್ತಾರೆ, ದಾನ ಮಾಡುತ್ತಾರೆ, ಸಭೆಗಳನ್ನು ಆಯೋಜನೆ ಮಾಡುತ್ತಾರೆ, ಬಡವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡ್ತಾರೆ, ಮನೆಯಲ್ಲಿ ಅಲಂಕಾರ ಮಾಡಿ ಅಲ್ಲಾಹುವಿನ ಸ್ಮರಣೆ ಮಾಡ್ತಾರೆ. ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸಲು ಮತ್ತು ಅವರಿಂದ ಕಲಿಯಲು ಈ ಹಬ್ಬವು ಒಂದು ಅವಕಾಶವಾಗಿದೆ. ಪ್ರವಾದಿಗಳ ಬೋಧನೆಗಳು, ಸಹಾನುಭೂತಿ ತತ್ವಗಳನ್ನು ನೆನಪಿಸಿಕೊಳ್ಳಲು ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಕುರಿತು ಮಾತನಾಡಿದ ರಹೀಂ ಖಾನ್ ಅವರು, ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಪಾದಯಾತ್ರೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿದ ಇಸ್ಲಾಂ ಬಂಧುಗಳು ಅಲ್ಲಿ ನಮಾಜ್ ಅಂದ್ರೆ ಪ್ರಾರ್ಥನೆ ಕೂಡ ಮಾಡಿದ್ರು. ಕುರಾನ್ ಧರ್ಮ ಗ್ರಂಥವನ್ನು ಓದುವ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಯಾತ್ರೆಯಲ್ಲಿ ಹಸಿರು ಧ್ವಜಗಳನ್ನು ಬಳಸಿ ಯುವಕರು ಬೈಕ್ ರ್ಯಾಲಿ ಮೂಲಕ ಸಂಭ್ರಮ ಪಟ್ಟರು. ಈದ್ ಇ ಮಿಲಾದ್ ಅಂದ್ರೆ ಇದೊಂದು ಆಧ್ಯಾತ್ಮಿಕ ಅನುಭವವಾಗಿದೆ. ಪ್ರವಾದಿ ಮೊಹಮ್ಮದರ ಮಾನವೀಯತೆ, ಸಹಿಷ್ಣುತೆ ಮತ್ತು ಶಾಂತಿಯ ಸಂದೇಶಗಳನ್ನು ನೆನಪಿಸಿಕೊಳ್ಳಲು ಮತ್ತು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತೆ. ಈ ದಿನವನ್ನು ಪ್ರೀತಿ, ಏಕತೆ ಮತ್ತು ಆಧ್ಯಾತ್ಮಿಕ ಅರಿವಿನ ಸಂಕೇತವೆಂದು ಪರಿಗಣಿಸಿ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಿದರು. ಇದೇ ವೇಳೆ ಅನೇಕ ಜನ ಇಸ್ಲಾಂ ಬಂಧುಗಳು ಉಪಸ್ಥಿತರಿದ್ದರು. आज बहुत बड़ा दिन है। हज़रत मोहम्मद सल्लल्लाहु अलैहि वसल्लम के पैदाइशी दिन है। सारी दुनिया में सभी लोग खुशियाँ मना रहे हैं। ये पैदाइशी दिन सारी दुनिया को एक मैसेज है कि रहमतुल आलमीन मतलब कि पूरी दुनिया के लिए, सभी बंदों के लिए है, किसी एक समाज या किसी एक कास्ट के लिए नहीं। सारी रहमत मोहम्मद सल्लल्लाहु अलैहि वसल्लम की रहमत पूरे लोगों पे रहती है। तो हम एक अच्छे रास्ते पे नेक इरादे और दुआएं करिए कि पूरी दुनिया में कई जगह बहुत ही मुश्किलात का सामना करना पड़ रहा है, तो हम सब मिल के अच्छा सा काम करें, लोगों की मदद करें और मोहम्मद सल्लल्लाहु अलैहि वसल्लम बताए सो रास्ते पे हम चले तो ज़रूर इंशाअल्लाह हम कामयाब होंगे। सर, हुमनाबाद टीएमसी से सीएमसी हो गया सर, इसके बारे में? हुमनाबाद में बहुत दिनों से डिमांड था कि वहाँ पे सीएमसी करने के लिए, सीएमसी करने से बहुत ज़्यादा स्टाफ, कम से कम 100 स्टाफ एक्स्ट्रा सेंक्शन होता है और अमाउंट बजट डेवलप करने के लिए भी 20 से 25 करोड़ रुपए एक्स्ट्रा मिलते हैं वहाँ साल को। तो अपग्रेडेशन कल कैबिनेट में चीफ मिनिस्टर सिद्धरामैया जी, डिप्टी सीएम डीके शिव कुमार जी, सभी मिनिस्टर्स मिलके उसको हुमनाबाद को अपग्रेडेशन का काम किया है, म्यूनसिपाल्टी बनाए। ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬೀದರ್ ವತಿಯಿಂದ ಯುವಕರ ರ್ಯಾಲಿ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ಐಸಾಕ್ ಕೆಂಪನೂರ್ ಅವರ ಒಂದು ನೇತೃತ್ವದಲ್ಲಿ ಜರುಗಿತು. ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಡೆಲ್ವಿನ್ ಪ್ರಿನ್ಸ್, ಆಮೇಲೆ ಯೋಹಾನ್ ಮೇಸ್ತಾ, ಪ್ರವೀಣ್ ಹಿರಾಮಣಿ, ಜಾನ್ ಸ್ಯಾಮ್ಯುಯಲ್ ಕೆಂಪೆನೋರ್, ಮಾರ್ಷಲ್ ಮತ್ತು ಎಬಿಸಿಎಂ ಸದಸ್ಯರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ರ್ಯಾಲಿಯ ಮೂಲಕ ಎಲ್ಲ ಕ್ರೈಸ್ತ ಸಹೋದರರು ಏಕತೆಯಲ್ಲಿ ನಿಂತಿದ್ದಾರೆ ಎಂಬುದನ್ನು ಜನತೆಗೆ ತೋರಿಸಿಕೊಡಲಾಯಿತು. ಒಟ್ಟಾರೆಯಾಗಿ ಐಕ್ಯತೆ ಪ್ರದರ್ಶನ ಮಾಡಲಾಯಿತು. ನಗರದ ತುಂಬ ಕ್ರೈಸ್ತ ಧ್ವಜಗಳನ್ನು ಹಾರಿಸುತ್ತಾ ಭಕ್ತಿಯಿಂದ ರ್ಯಾಲಿಯನ್ನು ನಡೆಸಲಾಯಿತು. ಬೀದರ್ನಲ್ಲಿ ಮೊದಲ ಬಾರಿಗೆ ಕ್ರೈಸ್ತ ಧರ್ಮದ ಶಕ್ತಿಯನ್ನು ಪ್ರದರ್ಶನ ಮಾಡಿ ಇತಿಹಾಸವನ್ನು ನಿರ್ಮಿಸಲಾಯಿತು. ಇದೇ ವೇಳೆ ಅನೇಕ ಜನ ಕ್ರೈಸ್ತ ಮುಖಂಡರು ಹಾಗೂ ಯುವಕರು, ಮಹಿಳೆಯರು, ಮಕ್ಕಳು ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಂಡು ಸಂತಸ ಪಟ್ಟರು.
ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆ, ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಬೀದರ್ ಇವರ ಒಂದು ಸಹಯೋಗದಲ್ಲಿ ಆಯೋಜಿಸಿರುವಂತಹ ಪ್ರೊಫೆಸರ್ ಶಿವಕುಮಾರ್ ನಾಗವರ್ ಅವರ ಹಣದಿ ಕವನ ಸಂಕಲನ ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಅವರು ಚಾಲನೆ ಕೊಟ್ಟರು. ಹೆಸರಾಂತ ಸಾಹಿತಿಗಳಾಗಿರುವಂತಹ ಪ್ರೊಫೆಸರ್ ಗವಿಸಿದ್ದಪ್ಪ ಪಾಟೀಲ್ ಅವರು ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟರು. ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್, ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಡಾಕ್ಟರ್ ಸುನೀತಾ ಕೂಡ್ಲಿಕರ್, ವೈಜಿನಾಥ್ ಪಾಟೀಲ್, ಶಂಭುಲಿಂಗ್ ವಾಲ್ದೊಡ್ಡಿ ಸೇರಿದಂತೆ ಜಿಲ್ಲೆಯ ಅನೇಕ ಸಾಹಿತಿಗಳು, ಬರಹಗಾರರು, ಪುಸ್ತಕ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ ತಿಂಗಳು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರು, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಈ ಒಂದು ನೆಹರು ಮೈದಾನದ ಹತ್ತಿರ ಇರುವಂತಹ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ಬ ಸಾಹಿತಿಗಳ ಒಂದು ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತಕ್ಕಂಥದ್ದು. ಇದು ಪುಸ್ತಕ ಸಂಸ್ಕೃತಿಯನ್ನು ಹೆಚ್ಚಿಸ್ತದೆ. ಇದು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸ್ಕೊಡ್ತದೆ. ಇವತ್ತು ಮೊಬೈಲ್ ಯುಗದಲ್ಲಿ ಯುವಕರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಹಾಳಾಗ್ತಾ ಇರುವಂತಹ ಒಂದು ಸನ್ನಿವೇಶದಲ್ಲಿ ಅವರನ್ನ ಪುಸ್ತಕದ ಕಡೆಗೆ ಮರಳಿ ಕರ್ಕೊಂಡು ಬರಬೇಕು, ಅವರನ್ನ ಓದಿಸ್ಕೊಂಡು ಹೋಗುವಂತೆ ಮಾಡಬೇಕು, ಅವರನ್ನ ಓದಿಸಬೇಕು, ಒಂದ್ ಕಡೆ ಕೂಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನ ಪ್ರೊಫೆಸರ್ ಗವಿಸಿದ್ದಪ್ಪ ಪಾಟೀಲ್ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಮಾಜಿ ಸಹಾಯಕ ನಿರ್ದೇಶಕರಾದ ಶ್ರೀ ಶಾಂತಕುಮಾರ್ ಪಾಟೀಲ್ ಅವರಿಗೆ ಹಾಗೂ ಇವತ್ತಿನ ಈ ಪುಸ್ತಕ ಹಣದಿ ಎಂಬ ಪುಸ್ತಕ ಬಗ್ಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ನಾಗವರ್ ಸರ್ ಬಗ್ಗೆ ಹೇಳಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಬ್ಬ ಪ್ರಶಸ್ತಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಅವರು ಒಂದು ಕಮಿಟಿಯ ಸದಸ್ಯರಾಗಿ ಅವರು ಬಹಳ ಪುಸ್ತಕಗಳನ್ನ ಇತ್ತೀಚೆಗೆ ತಂದ ನಂತರ ಅವರ ಇಡೀ ಭಾಷೆಗಳನ್ನ ಇಡೀ ಜನರಿಗೆ ಮುಟ್ಟುವ ನಿಟ್ಟಿನಲ್ಲಿ ಅವರ ಕಥಾ ಮತ್ತು ಕಾದಂಬರಿ ಕಥೆಗಳು ಆಗಿರ್ಬೋದು, ಕಥಾ ಪುರಸ್ಕಾರ ಆಗಿರ್ಬೋದು, ವಿಷಯಗಳನ್ನು ವಚನಗಳಾಗಿರ್ಬೋದು ಹಾಗೂ ಈಗಾಗಲೇ ಪ್ರಾಸ್ತಾವಿಕ ಇದರ ಬಗ್ಗೆ ಮಾತಾಡಿದಂತ ನಮ್ಮ ಸರ್ ಬಹಳ ವಿಸ್ತಾರವಾಗಿ ಮಾತಾಡಿದ್ರು. ದೇವನೂರು ಮಹಾದೇವ ಆಗಿರ್ಬೋದು, ಚೆನ್ನಾಪುರ ಆಗಿರ್ಬೋದು, ಅವ್ರ ಬಗ್ಗೆ ಸಾಹಿತ್ಯಗಳ ಬಗ್ಗೆ ಒಲವು ತೋರಿಸಬೇಕಾದ್ರೆ ಇಂಥ ಒಂದು ಗ್ರಂಥಾಲಯ ಮುಖಾಂತರ ಅದು ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಸರ್ ಆಯೋಜನೆ ಮಾಡಿದ್ವಿ. ಯಾಕೆ ಅಂದ್ರೆ ಇವತ್ತು ನಡೆದ ಬಂದ ಧಾರೆಯ ಕುರಿತು ಒಂದು ಬಹಳ ವಿಶೇಷವಾದಂತ ಪುಸ್ತಕವನ್ನು ಮೊದಲಿಗೆ ನಾನು ಸರ್ ನಾಗವರ್ ಸರ್ ಪುಸ್ತಕ ನಾನೇ ಸರ್ ಬೆಲೆ ಎಷ್ಟು ಅದಕ್ಕೆ ನಾನೇ ಖರೀದಿ ಮಾಡಿದ್ವಿ. ಫಸ್ಟ್ ತಾವು ಎಲ್ಲ ಖರೀದಿ ಮಾಡ್ಬೇಕಂತ ಕೇಳಿಕೊಳ್ಳುತ್ತಾ ಈ ಪುಸ್ತಕಗಳನ್ನ ನಮಗೆ ವಸ್ತು ಭಂಡಾರ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರ ಮಾತು, ಮೈಯಲ್ಲಿ ಬಟ್ಟೆ ಹರಿಯದಿರೋ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರ್ಬೇಕಂತ. ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ಬಹಳ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ನಮ್ಗೆ ಮಾರ್ಗದರ್ಶಕರು, ಕಲೆ, ಸಾಹಿತ್ಯ, ಸಂಸ್ಕೃತಿಯಿಂದ ಸಮ್ಮೇಳನ ಆಗಿರ್ಬೋದು, ಉತ್ಸವಗಳಾಗಿರ್ಬೋದು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಅಚ್ಚುಕಟ್ಟಾಗಿ ಮೊನ್ನೆ ಹರ್ ಘರ್ ತಿರಂಗ ಅಂಗವಾಗಿ ಬಹುಭಾಷೆಯ ಕವಿಗೋಷ್ಠಿಗಳನ್ನ ಆಯೋಜನೆ ಮಾಡಿದಂತ ಇವತ್ತಿನ ಕಾರ್ಯಕ್ರಮಗಳ ಯಶಸ್ವಿ ಮಾಡಿಕೊಟ್ಟಂತ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರಾದಂತ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಸರ್ ಅವರು ಹಾಗೂ ಈ ಪುಸ್ತಕ ಬಗ್ಗೆ ಪರಿಚಯ ಮಾಡಿದಂತ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ತು. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.